ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಗೋವಾ ಡೇ 3 ವ್ಲಾಗ್, ಡೇ 2ನೇ, ಬಟ್ ನಾನು 3ನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಗೋವಾ ಡೇ 3 ಅಂತಲೇ ಹಾಕ್ತೀನಿ. ಇದರಲ್ಲಿ ನಾವು ಚರ್ಚ್ಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಚರ್ಚ್ ಔಟ್ಸೈಡು ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ಬಿಟ್ಟಿದ್ರು, ಬಿಸಿಲಿಗೆ ಇರೋಕ್ಕಾಗ್ದಿರ. ಅಲ್ಲಿಂದ ನಾವು ಸೀದಾ ಸಹಕಾರಿ ಸ್ಪೈಸ್ ಫಾರ್ಮ್ಗೆ ಬಂದ್ವಿ. ಇದು ಒಂದು ಸ್ಪೈಸಸ್ದು ಟ್ರೀ. ತುಂಬ ಚೆನ್ನಾಗಿದೆ ವೆದರು. ಗೋವಾದಲ್ಲೂ ಈ ಥರ ಎಲ್ಲ ಇದೆ ಅಂತ ನೋಡೋಕೆ ಒಂಥರ ಖುಷಿ ಆಯಿತು, ಯಾಕಂದರೆ ಬೀಚ್ ಅಂದ್ಬಿಟ್ಟು. ಸೊ ಇಲ್ಲಿ ಒಳಗಡೆ ಹೋದ್ವಿ ನಾವು. ನೋಡೋಕ್ಕೆ ಅಷ್ಟು ಗ್ರೀನರಿ ಅಂದರೆ ನಾವು ಹೋಗ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು, ಒಂಥರ ವೆಲ್ಕಮ್ ಥರ. ಬಿಸಿಲಲ್ಲಿ ಬೆಂದು ಹೋಗಿದ್ವಿ ನಾವು. ಅಂದರೆ ಆಲ್ಮೋಸ್ಟ್ ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ 1-1:30 ಆಗಿತ್ತು, 2 ಗಂಟೆ ಹತ್ತತ್ರ. ಯಾಕೆ ತಾನೇ ಆಚೆ ಬಂದ್ವೋ, ಇವತ್ತು ಬರಲೇಬಾರ್ದಿತ್ತು ಅನ್ನೋ ಥರ ಇತ್ತು ಫೀಲು. ಬಟ್ ಇಲ್ಲಿ ಹೋಗ್ತಾ ಇದ್ದಂಗೆ ಮಳೆ ಬಂತು, ಸ್ವಲ್ಪ ಚಳಿ ಅನ್ನೋ ಥರ ಫೀಲ್ ಆಯಿತು. ಸೊ ಅಲ್ಲಿಂದ ಇಲ್ಲಿ ಹೋದ್ವಿ. ನೋಡಿ, ಇದು ಸ್ವೀಟ್ ವಾಟರ್ದಂತೆ, ರಿವರ್ದು ಏನೋ ಹರ್ಕೊಂಡು ಹೋಗ್ತಾ ಇರೋದು. ಸೊ ನಾವಲ್ಲಿ ಒಳಗಡೆ ಹೋಗ್ತೀವಿ. ಲಂಚ್ಗೋಸ್ಕರ ನಾವಿಲ್ಲಿ ಅರೇಂಜ್ ಮಾಡಿದ್ದು. ಒಂದು ಸ್ಪೈಸ್ ಫಾರ್ಮ್ಗೆ ವಿಸಿಟ್ ಆದಂಗೂ ಇರುತ್ತೆ, ಮತ್ತು ಲಂಚ್ ಥರನೂ ಇರುತ್ತೆ. ವೆಲ್ಕಮ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಹೂವು ಹಾಕಿ. ಲಂಚು ಒಂಥರ ಗೋವಾದಲ್ಲಿ ಹೊರಗಡೆ ಊಟ ಮಾಡೋದು ಒಂಥರ ಕ್ರೇಜ್. ಅಂದರೆ ನಾವು ಸೈಟ್ ವಿಸಿಟ್ ಹೋದಾಗ ತುಂಬ ಜನ ಇದ್ದಾಗ ಈ ಥರ ಒಂದು ವಿಸಿಟ್ ಮಾಡಿ. ಲಂಚ್ಗೆ ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ವೆಜ್ ರೈಸು, ಸ್ವಲ್ಪ ಸಲಾಡ್ ಥರ ಇತ್ತು, ಮತ್ತು ಚಪಾತಿ ರೋಟಿ ಥರ, ಅದಕ್ಕೆ ಎಲೆಕೋಸು ಪಲ್ಯ, ಮತ್ತು ಅದು ಹೂಕೋಸೆಲ್ಲ ಹಾಕಿ ಸಾಂಬಾರು, ಒಂದು ಮಸಾಲ ಸಾಂಬಾರು, ಒಂದು ದಾಲ್, ಮತ್ತು ಪಾಪಡ್. ಇದು ರೈಸದು ಸ್ವೀಟ್ ಇಟ್ಟಿದ್ರು, ಏನೋ ಒಂಥರ ಇಷ್ಟ ಆಗಲಿಲ್ಲ ಗೈಸ್. ನಾನ್ ವೆಜ್ಜಲ್ಲಿ ಚಿಕನ್ ಮತ್ತು ಫಿಶ್ದು ಸಾಂಬಾರು, ಫಿಶ್ ಫ್ರೈ ಇತ್ತು. ನೀರು ಪಕ್ಕ ಕೂತ್ಕೊಂಡು ತಿನ್ನೋದಂತೂ ಮಸ್ತಾಗಿದೆ ಫೀಲು. ಸೊ ಊಟ ಆಯಿತು. ಊಟ ಆದಮೇಲೆ ನೆಕ್ಸ್ಟ್ ಅಲ್ಲೆಲ್ಲ ಒಂದು ವಿಸಿಟ್ ಹೋದ್ವಿ ನಾವು. ಹೇಗಿರುತ್ತೆ ಏನು ಎತ್ತ ನೋಡ್ಕೊಂಬರೋಣ ಅಂತ ಹೇಳಿ. ಸೊ ವೀವ್ ಹೆಂಗಿದೆ ನೋಡಿ, ಬಿಸಿಲು ವೀವ್ ಹೇಗಿದೆ ಅಂತ ನೋಡಿ. ಅಲ್ಲಿಂದ ನಾವು ಆಲ್ಮೋಸ್ಟ್ ಆಚೆ ಬರೋಷ್ಟೊತ್ತಿಗೆ 3 ಮೇಲೆ ಆಗಿತ್ತು, 3:30. ಅಲ್ಲಿಂದ ನಾವು ಸೀದಾ ರೂಮ್ಗೆಲ್ಲ ರಿಟರ್ನ್ ಹೋಗೋಕ್ಕಾಗಲ್ಲ. ಸೊ ಡೈರೆಕ್ಟ್ ಕ್ಯಾಸಿನೋಗೆ ಹೋಗೋದು. ಸೊ ಅಲ್ಲಿವರೆಗೂ ನಾವು ವ್ಯೂ ನೋಡೋಕ್ಕೆ ಹೋಗೋಣ ಅಂತ ಹೇಳಿ ಮಿರಾಮಿರ್ ಬೀಚ್ ಹತ್ರ ಕರ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಎಲ್ಲರಿಗೂ ಡಿಸಪಾಯಿಂಟ್ ಆಗಿದೆ, ಯಾಕಂದರೆ ಫ್ರೆಶ್ ಅಪ್ ಆಗಿಲ್ಲ. ಸೆಕೆಯಲ್ಲಿ ಕ್ಯಾಸಿನೋಗೆ ಹೆಂಗಪ್ಪ ಹೋಗೋದು ಸೇಮ್ ಟು ಸೇಮ್ ಡ್ರೆಸ್ಸಲ್ಲಿ ಅಂತ ಎಲ್ಲರಿಗೂ ಬೇಜಾರಾಗೋಗಿತ್ತು. ಸರಿ ಅಂತ ಹೋಗ್ತಾಯಿದ್ವಿ. ಇದೇ ರಿವರು ಗೋವಾದಲ್ಲಿರೋದು, ಅದು ಕ್ಯಾಸಿನೋ ಎಲ್ಲ ನಡೆಯುತ್ತಲ್ಲ. ಸೊ ಆ ರಿವರ್ ಇದು. ಬೀಚ್ ಆ್ಯಕ್ಚುಲಿ ನಾನು ರಾಂಗಾಗಿ ತಿಳ್ಕೊಂಡಿದ್ದೆ, ಬೀಚ್ ಮೇಲೆ ಏನಂತಾರೆ ಕ್ಯಾಸಿನೋ ನಡೆಯುತ್ತೆ ಅಂತ. ಬಟ್ ಬೀಚಲ್ಲೆಲ್ಲ ಕ್ಯಾಸಿನೋ ನಡೆಯೋದು ರಿವರಲ್ಲಿ ಅಂತ ನನಗೆ ಲಾಸ್ಟ್ ಇಯರ್ ಹೋದಾಗ ಗೊತ್ತಿರಲಿಲ್ಲ, ಈ ಇಯರ್ ಹೋದಾಗೆ ಗೊತ್ತಾಗಿದ್ದು. ಸೊ ಯಾಕೆಂದರೆ ಲಾಸ್ಟ್ ಇಯರ್ ನಾವು ಅಲ್ಲಿ ರೀಚ್ ಆದಾಗೇ ಆಲ್ಮೋಸ್ಟ್ 6:37 ಆಗಿತ್ತು, 6:30 ಆಗಿತ್ತು. ಅದು ವಾಪಸ್ ರಿಟರ್ನ್ ಬರೋಸ್ತಿಗೆ ಅದು ಬೀಚ್ ರಿವರ್ ಹೆಂಗೆ ಗೊತ್ತಾಗುತ್ತೆ. ಸೊ ಅಲ್ಲಿಂದ ಶಾಪಿಂಗ್ ಏನಾದ್ರು ಮಾಡೋಂಗಿದೆ ಮಾಡಿ, ಇಲ್ಲೂ ಶಾಪಿಂಗ್ ಮಾರ್ಕೆಟ್ ಥರ ಇದೆ ಅಂತ ಇಲ್ಲೆಲ್ಲೆಲ್ಲೋ ಹೋಗಿ ನಿಲ್ಲಿಸಿದ್ರು. ಬಟ್ ಶಾಪಿಂಗ್ಗೆ ಅಂತ ಹೋದ್ವಿ. ಅಲ್ಲೇನು ಶಾಪಿಂಗ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಒಂದು ಕಡೆ ಟೀ ಕುಡಿದ್ವಿ. ಟೀಗೊಂದು ಶುಂಠಿ ಹಾಕಿದ್ರು ಅಂದರೆ ಸೀರಿಯಸ್ಸಾಗಿ ಬೆಂಗಳೂರಲ್ಲಿ ಸಿಗೋ ಟೀ ಇನ್ನೆಲ್ಲೂ ಸಿಗೋಲ್ಲ. ಎಲ್ಲ ಥರ ವೆರೈಟಿ ಟೀ ಸಿಗುತ್ತೆ, ಒಂದೊಂದರಲ್ಲಿ ಒಂದೊಂದು ಥರ. ಬಟ್ ಅಲ್ಲಿ ಟೀ ಅಷ್ಟು ವರ್ಸ್ಟಾಗಿತ್ತು. ಸೊ ಅದನ್ನು ಕುಡಿದು ಶಾಪಿಂಗ್ ಮಾಡೋಣ ಅಂದರೆ ಅಲ್ಲಿ ಏನು ಸಿಗುತ್ತೆ ಏನೋ ನಮಗೊಂದು ಅರ್ಥ ಆಗ್ತಾಯಿಲ್ಲ ಅಂದ್ಬಿಟ್ಟು ಸುಮ್ಮನೆ ಏನಂದರೆ ಟೈಮ್ ಆಗಬೇಕಲ್ಲ ಹೇಗಿರು ಕ್ಯಾಸಿನೋಗೆ ಅಂತ ಹೇಳಿ ಶಾಪಿಂಗ್ ಹೋಗಿ ಅಂದರು. ಬಟ್ ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ, ಅಲ್ಲೇನು ಅಂಥ ಶಾಪಿಂಗ್ ಮಾಡೋ ಅಂಥದ್ದೇನೂ ಇರಲಿಲ್ಲ. ಸೊ ಅಲ್ಲಿಂದ ನಾವು ಸ್ವಲ್ಪ ಪೌಡರು, ವೆಟ್ ವೈಪ್ಸು ಎಲ್ಲ ತೊಗೊಂಡ್ವಿ. ಮತ್ತು ಬಟ್ಟೆ ಇಟ್ಕೊಳ್ಳೋಕ್ಕೆ ಬಟ್ಟು, ಇದೆಲ್ಲ ಕೆಲವೊಂದು ಹಣೆಗೆ ಇಟ್ಕೊಳ್ಬೇಕಲ್ಲ, ಅದೆಲ್ಲ ತೊಗೊಂಡು ಇನ್ನೇನು ಮಾಡೋದು, ಫೇಸ್ ವಾಶ್ ಮಾಡೋಕ್ಕೆ ನೀರಿಲ್ಲ. ಫೇಸ್ ವಾಶ್ ಎಲ್ಲಿ ಮಾಡೋದು? ವೆಟ್ ವೈಪ್ಸ್ ತೊಗೊಂಡಿದ್ದು ಒರೆಸ್ಕೊಂಡಿದ್ದು ನೀಟಾಗಿ ಫೇಸ್ ಎಲ್ಲ ನೀಟಾಗಿ ವೈಪ್ ಮಾಡಿಕೊಂಡು, ಆಮೇಲೆ ಕ್ರೀಮು, ಫೇರ್ ಆ್ಯಂಡ್ ಲವ್ಲಿ. ಪುಣ್ಯಕ್ಕೆ ಯಾವುದೋ ಒಂದು ಬ್ಯಾಂಗಲ್ ಸ್ಟೋರ್ ಸಿಕ್ತು, ಅಲ್ಲೇ ಫೇರ್ ಆ್ಯಂಡ್ ಲವ್ಲಿ ಪೌಡರು ಮತ್ತು ಏನಂತಾರದು ಹಣೆಗೆ ಬೊಟ್ಟು ಇಷ್ಟನ್ನು ತೊಗೊಂಡ್ವಿ. ಇನ್ನು ಲಿಪ್ಸ್ಟಿಕ್ ಅಂತೂ ಕ್ಯಾರಿ ಮಾಡಿರ್ತೀವಿ. ತೊಗೊಂಡು ರೆಡಿಯಾಗಿ ಮಿರಾಮಿರ್ ಬೀಚ್ ಹತ್ರ ಹೋಗಿದ್ದು. ಅಲ್ಲಿ ಹೋದಾಗ ಆಲ್ಮೋಸ್ಟ್ ಸನ್ಸೆಟ್ ಆಗೋಗಿತ್ತು.
ಆಮೇಲೆ ನಾವು ಅಲ್ಲಿಗೆ ರೀಚ್ ಆಗಿದ್ದು. ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ ನಡ್ಕೊಂಡು ಹೋಗೋಷ್ಟೊತ್ತಿಗೆ ಫುಲ್ ಕತ್ಲಾಗೋಗಿರುತ್ತೆ ಗೈಸ್. ಎಂಟ್ರಿ ಆದಾಗ ಫುಲ್ ಬೆಳಕಿದೆ. ಬೀಚ್ ನಿಯರ್ ಹೋಗ್ತಾ 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 ಹಾಗೆ ಕತ್ಲಾಗೋಗುತ್ತೆ. ಮತ್ತು ಆ ಬೀಚಲ್ಲಿ ನಡೆಯೋಕ್ಕೆ ಹೋಗಲ್ಲ. ಬೇರೆ ಬೀಚಲ್ಲಿ ಆರಾಮಾಗಿ ನಡಿಬೋದು, ಬಟ್ ಈ ಬೀಚಲ್ಲಿ ನಡಿಬೇಕಂದ್ರೆ ಪುಸ್ ಪುಸ್ ಅನ್ನುತ್ತೆ. ಅದೊಂಥರ ಮಣ್ಣೆದ್ದೊಳುತ್ತಲ್ಲ ಆ ಥರ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಶೂ ಹಾಕಿದ್ರಿಂದ ನಾವು ಚಪ್ಪಲಿ ಹಾಕಿದರೆ ತುಂಬ ಕಷ್ಟ ಆಗ್ತಾಯಿದ್ದು. ನಾನು ಫಸ್ಟ್ ಆಫ್ ಆಲ್ ನೀರಿಗೆ ಇಳಿಯಲ್ಲ, ಸ್ವಲ್ಪ ಹತ್ರ ಹೋದೆ. ಒಂದಷ್ಟು ಫೋಟೋಸ್ ತೊಗೊಂಡು ಒಂದೆರಡು ವೀಡಿಯೋ ಮಾಡ್ಕೊಳ್ಳೋಷ್ಟೊತ್ತಿಗೆ ಕತ್ಲೆ ಆಗೋಯ್ತು. ಫೋಟೋ ಮಾತ್ರ ಈ ಟೈಮಲ್ಲಿ ಒಂದು 3-4 ಫೋಟೋ ಚೆನ್ನಾಗಿ ಬಂತು. ನನ್ನ ಫ್ರೆಂಡಿಗೆ ತೆಗೆದು ನನಗೆ ತೊಗೊಳ್ಳೋಷ್ಟೊತ್ತಿಗೆ ಕತ್ಲೆ ಆಗೋಗಿತ್ತು. ಸೊ ಅವ್ರಿಗೆಲ್ಲ ಫೋಟೋ ತೊಗೊಂಡು ಫುಲ್ ಒಂದು ವ್ಯೂ ತೊಗೊತಾ ಇದ್ದೀನಿ. ವೀಡಿಯೋನ ತಗೊಂಡು ಅಲ್ಲಿಂದ ಸೀದಾ ಕ್ಯಾಸಿನೋಗೆ ಹೋಗ್ತೀವಿ ನಾವು. ಕ್ಯಾಸಿನೋ ಹತ್ತದ ಮೇಲೆ ಸ್ಟಾರ್ಟ್ ಆಗ್ತಾ ಇದೆ. ಆವಾಗ ನಾನು ಇದು ವೀಡಿಯೋ ಮಾಡ್ಕೊಂಡಿದ್ದು. ನಮ್ಮದು ಬಂದು ನಾರ್ಮಲ್ ಕ್ಯಾಸಿನೋ ಅಂದರೆ ಜಸ್ಟ್ ಫನ್, ಊಟ ಮತ್ತು ಈ ಮಿನಿಮಮ್ ಡ್ರಿಂಕ್ಸ್ ಇರುತ್ತಲ್ಲ, ಅದು ಡ್ಯಾನ್ಸಿಂಗು ಇಷ್ಟಿರುತ್ತೆ. ಓಪನ್ ಕ್ಯಾಸಿನೋ ಇದು. ಪ್ರಿನ್ಸಿಕಾ ಅಂತ ಇದ್ರ ಹೆಸರು, ಫುಲ್ ಬೇರೆ ಇದೆ. ಸೊ ಹೋಗಿದ್ವಿ. ಇಲ್ಲಿ ಫ್ಯಾಮಿಲಿಗೆ ಇದು ಸ್ಯೂಟೇಬಲ್. ತುಂಬ ದುಡ್ಡು ಗಿಟ್ಟು ಖರ್ಚು ಮಾಡೋದು ಅದೆಲ್ಲ ಇಲ್ಲ. ಜಸ್ಟ್ ಫನ್ ಮಾಡಬೇಕು ಅನ್ನೋರು ಇದ್ರಲ್ಲಿ ಹೋಗ್ಬೋದು. ಸೊ ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ರಿಟರ್ನು ರೂಮಿಗೆ ಬರೋಷ್ಟೊತ್ತಿಗೆ ಐ ಥಿಂಕ್ 1 or 2 o'clock ಆಗಿತ್ತು. ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶಪ್ ಆಗಿ ಚೆಕ್ಔಟ್ ಮಾಡಿಕೊಂಡು ಬಂದು ಬಸ್ ಹತ್ತು ಕೂತ್ಬಿಟ್ಟಿದ್ದೀನಿ. ನಾನಂತೂ ಫಸ್ಟ್ ಬಂದವಳೆ ನಾನು. ಆಮೇಲೆ ಎಲ್ಲರೂ ಬರ್ತಾಯಿದ್ರು. ಸೊ ಅಲ್ಲಿಂದ ಹೊರಟು ನಾವು ಫೋರ್ಟ್ ಹತ್ರ ಹೋದ್ವಿ. ತುಂಬ ಬಿಸಿಲು ಗೈಸ್. ಫೋರ್ಟ್ ಹತ್ರ ಹೋಗಿ ಪಟ್ಟ ಅಂತ ಎಷ್ಟು ಬೇಗ ಟಿಕೆಟ್ಸ್ ತೊಗೊಂಡು ನೋಡ್ಕೊಂಡು ರಿಟರ್ನ್ ಬಂದ್ವಿ ಅಂದರೆ ಅಷ್ಟು ಬೇಗ ಬಂದಿದ್ದೀವಿ. ಬೇರೆಯವ್ರಿಗೆಲ್ಲ ಕಾಯ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮಿಲ್ಲ. ಅಟ್ಲೀಸ್ಟ್ ಬಸ್ಸಲ್ಲಾದರೂ ಹೋಗಿ ಕೂತ್ಕೋಬೋದು ಅಂತ ಹೇಳಿ ಹೋಗಿದ್ದು, ಒಂದು ವಿಸಿಟ್ ಮಾಡ್ಕೊಂಡಿದ್ದು, 1-2 ಫೋಟೋ ತೊಗೊಂಡಿದ್ದು, ರಿಟರ್ನ್ ಬಂದು ಒಂದು ಜ್ಯೂಸೋ ಸೋಡಾನೋ ತೊಗೊಂಡಿದ್ದು, ಕುಡ್ದಿದ್ದು, ಸೀದಾ ಬಸ್ಸಲ್ಲಿ ಕೂತ್ಬಿಟ್ಟಿದ್ದು ಗೈಸ್. ಇನ್ನೂ ಎಲ್ಲ ಬರೋರವರೆಗೂ ವೆಯ್ಟ್. ಎಲ್ಲರಿಗೂ ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಂಥರ ಸೆಕೆಗೆ ಫ್ರಸ್ಟ್ರೇಷನು. ಯಾವುದು ಬೇಡಪ್ಪ, ಎಲ್ಲೂ ನೋಡೋದು, ಬಸ್ಸಲ್ಲಿ ಕೂತ್ಬಿಡೋಣ ಎ ಸಿಯಲ್ಲಿ ಅನ್ನಂಗೆ ಆಗ್ತಾಯಿತ್ತು. ಸೊ ಸೀದಾ ಇದೆಲ್ಲ ವ್ಯೂಸ್ದು ವೀಡಿಯೋ ಮಾಡಿಕೊಂಡು ಸೀದಾ ಬಂದು ಬಸ್ ಹತ್ತಿ ಕೂತ್ಕೊಂಡ್ಬಿಡ್ತೀನಿ. ಇಲ್ಲಿಂದ ನಾವು ಹೋಟೆಲ್ಗೆ ಹೋಗ್ತೀವಿ. ಸೊ ಹೋಟೆಲಿಂದ ಸಂಜೆ ಬಾಗ ಬೀಚಿಗೆ ಹೋಗಿ ಅಲ್ಲಿ 1 hour ಇರ್ತೀವಿ ಅಷ್ಟೇ. 1 or 2 hours. ಅಲ್ಲಿಂದ ನಮಗೆ ನೈಟ್ ಫ್ಲೈಟ್ ಇರುತ್ತೆ 8 o'clockಗೆ. ಸೊ ಏರ್ಪೋರ್ಟಿಗೆ ಸೀದಾ ಹೋಗ್ತೀವಿ. ಅದು ಲಾಸ್ಟ್ ಡೇ. ಸೊ ಅದರದ್ದು ನಾನು ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ತುಂಬ ಲೆಂತಿಯಾಗಿ ಹೋಗ್ತಾಯಿದೆ ವ್ಲಾಗ್ ಅಂತ. ಸೊ ಆ ವ್ಲಾಗು ನಾಳೆ ಅಥವಾ ನಾಳಿದ್ದು ಬರುತ್ತೆ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ. ಕಾಯ್ತಾ ಇರಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.